ಯಾವ ಧೈರ್ಯದಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ನನಗೂ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ರೀ ಗೈಸ್. ಎಮಿರೇಟ್ಸ್ ಟು ಬಸ್. ಸೊ ನೋಡೋಣ ಇರಿ ಎಷ್ಟಾಗುತ್ತೆ ಬಿಲ್ಲು ಅಂತ. 90 ಸೆಕೆಂಡ್ಸಲ್ಲಿ ಹ್ಯಾಂಗ್ ಮಾಡಿದ್ರೆ 100 ಪೌಂಡ್ಸ್ ಫ್ರೀಯಾಗಿ ಕೊಡ್ತಾರೆ. ಈಚೆ ಬಂದಿದ್ದ ಕಾರಣನೇ ಇದು ಗೈಸ್. ಬನ್ನಿ ಒಳಗೆ ಹೋಗೋಣ, ಶಾಪಿಂಗ್ ಮಾಡೋಣ. Here I've made McDonald's, KFC ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ದರ್ ಸ್ಟೇಪಲ್ ಫುಡ್. ಸೊ ನಾನು ಇವಾಗ ಶಾಪಿಂಗ್ ಮಾಡಿದ್ದೀನಿ. ಏನೇನು ಶಾಪಿಂಗ್ ಮಾಡಿದ್ದೀನಿ ಗೈಸ್. ಬನ್ನಿ ನಮ್ಮ ಸಂಧ್ಯಾ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸೆಂಟ್ರಲ್ಗೆ ಬಂದಿದ್ದೀವಿ. ಯಾಕೆ ಅಂತ ಅಂದರೆ ಹೊಸ ಕಲೆಕ್ಷನ್ಸ್ ಚೆಕ್ ಮಾಡೋಣ ಝಾರಾದಲ್ಲಿ ಮತ್ತು ಬೇರೆ ಔಟ್ಲೆಟಲ್ಲಿ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ತುಂಬ ಚಳಿ ಇದೆ. ಅವಳು ಕೂಡ ಜಾಕೆಟ್ ಹಾಕಿಲ್ಲ, ನಾನು ಜಾಕೆಟ್ ಹಾಕಿಲ್ಲ. ಆ್ಯಕ್ಚುಲಿ ಮನೆ ಬಿಟ್ಟಾಗ 20 ಡಿಗ್ರಿ ಇತ್ತು ನೋಡಿ ಗೈಸ್. ಡಾಗ್ ಮನೆ ಬಿಟ್ಟಾಗ 20 ಡಿಗ್ರಿ ಇತ್ತು. ಇವಾಗ ನೋಡಿದ್ರೆ ಎಷ್ಟು ಡಿಗ್ರಿ ಆಗಿದೆ ಈಗ? 13 ಡಿಗ್ರೀಸ್ ಅನಿಸುತ್ತೆ. ಸೊ ಅಂದರೂ ಚಳಿ ಇದೆ. ಯಾವ ಧೈರ್ಯದಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ನನಗೂ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ರೀ ಗೈಸ್ ನಿಮಗೆ. ನೋಡಿ ಗೈಸ್, ಗೈಸ್ ಬ್ಲಾಗ್ ಮಾಡಬೇಕಲ್ವಾ, ನಿಮ್ಮೆಲ್ಲರಿಗೂ ಲಂಡನ್ ತೋರಿಸ್ಬೇಕಲ್ವಾ. ಸೊ ನೋಡಿ, ಎಮಿರೇಟ್ಸ್ ಟು ಬಸ್. ಸೊ ಇವತ್ತು ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಬ್ಲಾಗ್ನ ಕೊನೆ ಗಂಟ ನೋಡಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಇಸ್ ಬೂಟ್ಸ್ ಒಳಗಡೆ ಹೋಗೋಣ, ಖಂಡಿತವಾಗ್ಲೂ ಹೋಗೋಣ. ಬಿಕಾಸ್ ಎಷ್ಟೊಂದು ಐಟಮ್ಸ್ ತೊಗೋಬೇಕು, ಏನೇನು ತೊಗೋತೀವಿ ಅಂತ ತೋರಿಸ್ತೀವಿ ನಿಮಗೂ ಕೂಡ. ಸೊ ಸ್ಟೇ ಟ್ಯೂನ್. ಸೊ ಇವೆರಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನು ಜಾನ್ವಿ ನೋಡ್ತಾ ಇದ್ದಾಳೆ. ಸೊ ಗೈಸ್, ಸತತವಾಗಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಸೊ ನೋಡೋಣ ಇರಿ ಎಷ್ಟಾಗುತ್ತೆ ಬಿಲ್ಲು ಅಂತ. ಬನ್ನಿ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಬಾ, ಝಾರಾ ಕ್ಲೋಸ್ ಆಗಿಬಿಡುತ್ತೆ. ಎಸ್ ನೋಡಿ, ಇಲ್ಲಿ 90 ಸೆಕೆಂಡ್ಸಲ್ಲಿ ಹ್ಯಾಂಗ್ ಮಾಡಿದ್ರೆ 100 ಪೌಂಡ್ಸ್ ಫ್ರೀಯಾಗಿ ಕೊಡ್ತಾರಂತೆ. ಜಾನ್ವಿ, ಯು ವಾಂಟ್ ಟು ಟ್ರೈ ಇಟ್? ಆಗಲ್ಲ ಗೈಸ್, ಸುಮ್ಮನೆ ಅದಕ್ಕೆ ಯಾಕೆ ಮಾಡ್ತಾವೆ ನೋಡಿ. ಅವನು ನೋಡಿ ಗೈಸ್, ಯಾರೋ ಟ್ರೈ ಮಾಡ್ತಾ ಇದ್ದಾನೆ. ಯು ಶುಡ್ ಪೇ ಫಾರ್ ಇಟ್. ಇಸ್ ಇಟ್? ಇಲ್ಲ, ಮಾಡಲಿಲ್ಲ ಅವನು. ನೋಡಿ ಗೈಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಫುಲ್ ಸಾಫ್ಟ್ ಮಾಡಿಬಿಡ್ತಾರೆ ಗೈಸ್. ಅದು ಕೈ ನಿಲ್ದೇ ಇರೋ ಥರ, ಗ್ರಿಪ್ ಬರ್ದೇ ಇರೋ ಥರ ಇದ್ರೂ ಇರ್ಬೋದು ಗೈಸ್, ನಮಗೆ ಗೊತ್ತಿಲ್ಲ. ನಮಗೆ ಯಾಕೆ, ನಾವು ಹೋಗೋಣ ಬನ್ನಿ. ನೋಡ್ತೀಯಾ? ಸೊ ಇವನು ಯಾರೋ ಟ್ರೈ ಮಾಡ್ತಾ ಇದ್ದಾನೆ, ನೋಡೋಣ ಇರಿ ಗೈಸ್. ಆರಾಮಾಗಿ ನಿಂತವ್ರೆ ಗೈಸ್. ನೋಡು ಜಾನ್ವಿ, ನೀನು ಮಾಡ್ಬೋದು ಗೈಸ್. 90 ಸೆಕೆಂಡ್ಸ್ ಆಗಲ್ಲ. 90 ಸೆಕೆಂಡ್ಸ್ ಆಗಬಹುದು ನನ್ನ ಪ್ರಕಾರ. ಓ, ನಾಟ್ ಬ್ಯಾಡ್. ಮೂವ್ ಆಗ್ತಿದೆ ಅಂತೆ ಗೈಸ್, ಅದು ಮೂವ್ ಆಗ್ತಿದೆ ಗೈಸ್. ಯಾರು 100 ಪೌಂಡ್ಸ್ ಆರಾಮಾಗಿ ಕೊಡ್ತಾ ಇದ್ದಾರೆ. ನಮ್ಗೆ ಯಾಕೆ, ಬನ್ನಿ. ನಮ್ಮ ಝಾರಾ ಮುಚ್ಚೋಗ್ಬಿಡುತ್ತೆ. ಹೆಂಗೆ ಒಣಗಾಕಿದ್ದಾರೆ, ಬಟ್ಟೆ ಒಣಗಾಕ್ದಂಗೆ. ಕ್ಯೂಟ್ ಆಗಿದೆ ಎಲ್ಲ ಬಟ್ಟೆ. ಸೊ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ, ಇವತ್ತು ನಾವು ಈಚೆ ಬಂದಿದ್ದ ಕಾರಣನೇ ಇದು ಗೈಸ್. ಬನ್ನಿ ಒಳಗೆ ಹೋಗೋಣ, ಶಾಪಿಂಗ್ ಮಾಡೋಣ. ನನಗೆ ಆ್ಯಕ್ಚುಲಿ ಇದೊಂದು ಟಾಪ್ ಇಷ್ಟ ಆಯಿತು. ಸೊ ಇದೊಂದು ತೊಗೋತಿದ್ದೀನಿ ನಾನು ಗೈಸ್. ಸತತವಾಗಿ ಶಾಪಿಂಗ್ ಆಗಿದೆ. ನೋಡಿ ಗೈಸ್, ಪಾರಿವಾಳ ಎಷ್ಟಿದೆ ನೋಡಿ ಗೈಸ್. ಎಲ್ಲ ಗುಂಡಕ್ಕೆ ಹೆಂಗಿದೆ ಇವಳು. ನೋಡಿ ಗೈಸ್, ಹೆಂಗೆ ಹೋಗ್ತಿದ್ದಾಳೆ ಅದು ಹತ್ರ. ಎದ್ರುಕೊತಾ ಇಲ್ಲ, ಎದ್ರುಕೊಳ್ಳೋದೇ ಇಲ್ಲ. ನೋಡಿ ಹಿಂಗೆ ಹೋಗುತ್ತಷ್ಟೇ. ಬೆಂಗಳೂರಲ್ಲಿ ಇಷ್ಟು ಹತ್ರ ಹೋಗ್ಬಿಟ್ಟಿದ್ರೆ ಎಲ್ಲ ಹಾರ್ಬಿಟ್ಟು ಹೋಗ್ಬಿಟ್ಟಿರೋದು. ಗೈಸ್ ಎಲ್ಲ ಹಾರೋಗ್ಬಿಡ್ತು ಗೈಸ್. ಸೊ ಇದು ಬಂದ್ಬಿಟ್ಟು ಪೆಡಿ ಕ್ಯಾಬ್ಸ್ ಇಲ್ಲ ಸೈಕಲ್ ರಿಕ್ಷಾ ಅಂತ ಕರೀತಾರೆ. ಬೆಂಗಳೂರಲ್ಲಿ ನಾವು ಆಟೋ ಹೆಂಗೆ ಉಪಯೋಗಿಸ್ತೀವೋ ಆ ಥರ ಇದು, ಬಟ್ ಕಂಪ್ಲೀಟಾಗಿ ಆಟೋ ಅಂತ ಕರೆಯಲ್ಲ. ಸೊ ಇದನ್ನು ಟೂರಿಸ್ಟು ಇಲ್ಲೇ ಸೆಂಟ್ರಲ್ ಲಂಡನ್ನ ಸುತ್ತಕ್ಕೆ ಅಂತ ಯೂಸ್ ಮಾಡ್ತಾರೆ ಇದನ್ನು. ನೋಡಿ ಗೈಸ್, ಲಂಡನ್ ನಾನೇ ಧೈರ್ಯವಾಗಿ ಹಿಡ್ಕೊಂಡು ತೋರಿಸೋದು ಅನಿಸುತ್ತೆ ಗೈಸ್. ನೋಡಿ ಅಲ್ಲಿದೆ ಆಟೋ ಥರ ಅನ್ನಲ್ಲ. ಲಂಡನಲ್ಲಿ ಯಾರಿಗೆ, ಐ ಮೀನ್ ಸೆಂಟ್ರಲಲ್ಲಿ ಯಾರಿಗೆ ಓಡಾಡೋಕ್ಕಾಗಲ್ವೋ ಅವರು ಅದನ್ನು ತೊಗೊಂಡು ಹೋಗ್ತಾರೆ.
ಸೊ ಇವಾಗ ಹೋಗೋಣ ಬನ್ನಿ ಗಾಯ್ಸ್. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡಿ. ನಾವು ಫೈನಲಿ ಸುಸ್ತಾಗಿ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಇವಾಗ ಮೆಕ್ಡಾನಲ್ಸ್ಗೆ ಬಂದಿದ್ದೀವಿ ಗೈಸ್. ಯಾಕೆ ಅಂದರೆ ತುಂಬ ಹೊಟ್ಟೆ ಹಸುವಾಗಿರೋ ಕಾರಣದಿಂದ ಬಂದಿದ್ದೀವಿ. ಸೊ ಇವಾಗ ಹೊಟ್ಟೆ 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 ಹಸಿತಿತ್ತು ಹೊಟ್ಟೆ ಹಸಿತಿತ್ತು ಅಂತ ಬಂದ್ವಿ. ಸೊ ಇವಳಿದೇನೋ ತೊಗೊಂಡು ಸೊ ಶೀಸ್ ಟೇಕನ್ ಫ್ರಾಪಚಿನೋ, ನಾನು ಆ್ಯಸ್ ಯೂಶ್ವಲ್ ಹಾಟ್ ಚಾಕ್ಲೇಟ್ ಮತ್ತು ಬರ್ಗರ್. ಸೊ ಇವಾಗ ಎಲ್ಲೋಗೋಣ ನೆಕ್ಸ್ಟು? ಲೆಟೋಸ್ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಇವಾಗ ಆಗಿರೋ ಟೈಮ್ಗೆ 10:15 ನೋಡಿ. ಐ ಡೋಂಟ್ ಥಿಂಕ್ ಸೊ. ನಮಗೆ ಬೇಕಾಗಿರೋ ಕೇಕ್ ಕೂಡ ಅವೈಲಬಲ್ ಇರಲ್ಲ ಐತಿ. ಸೊ ಲೆಟ್ಸ್ ಗೋ ಹೋಮ್ ಆ್ಯಸ್ ಯೂಶ್ವಲ್. ಗೈಸ್ ಇಲ್ಲೆಲ್ಲ ತುಂಬ ಬೇಗ ಕ್ಲೋಸ್ ಆಗಿಬಿಡುತ್ತೆ ಗೈಸ್. ಪ್ರೈಮಾಕ್ ಒಂದೇ 10 o'clock ಕ್ಲೋಸ್ ಆಗೋದು, ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಬೈ 7, 8 ಎಲ್ಲ ಎಷ್ಟಲ್ಲೆಲ್ಲ ಆಗಿಬಿಡುತ್ತೆ. ಸೊ ಇಟ್ಸ್ ಗುಡ್ ಟು ಕಮ್ ಡ್ಯೂರಿಂಗ್ ಲೈಕ್ ಮಧ್ಯಾಹ್ನ ಅಷ್ಟಲ್ಲಿ ಬಂದುಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬೋದು. ಈ ಟೈಮ್ಗೆಲ್ಲ ಬರಬಾರ್ದು. ಕಂಫರ್ಟಬಲ್ ಕ್ಲೋತ್ಸ್, ಕಂಫರ್ಟಬಲ್ ಶೂಸ್, ಕಮ್ ಎಕ್ಸ್ಪ್ಲೋರ್ ಆ್ಯಂಡ್ ಗೋ. ಇಫ್ ಯು ವಾಂಟ್ ಟೇಕ್ ಗುಡ್ ಫೋಟೋ ಕಮ್. ಅಲ್ಲೇ ಒಂದು ಮೆಟ್ರೋ ಸ್ಟೇಷನ್ ಇರುತ್ತೆ, ತಿನ್ನಿ ಫೋಟೋ ತೆಕ್ಕೊಳ್ಳಿ, ಅಲ್ಲೇ ಒಂದು ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಮನೆಗೆ ಹೋಗಿ. ಬಟ್ ಇಫ್ ಯು ರಿಯಲಿ ವಾಂಟ್ ಶಾಪ್, ಕಂಫರ್ಟಬಲ್ ಕ್ಲಾತ್, ಕಂಫರ್ಟಬಲ್ ಶೂಸ್ ಅಷ್ಟೇ. ಸೆಂಟ್ರಲ್ ಇಸ್ ರಿಯಲಿ ಬ್ಯೂಟಿಫುಲ್ ಡ್ಯೂರಿಂಗ್ ಚಿಚಿ ಕಟ್ಟಿದ್ದು. ಸೆಂಟ್ರಲ್ ಇಸ್ ರಿಯಲಿ ಬ್ಯೂಟಿಫುಲ್ ಡ್ಯೂರಿಂಗ್ ಕ್ರಿಸ್ಮಸ್ ಗೈಸ್. ಲೈಟಿಂಗ್ಸ್ ಆಗಿರ್ಬೋದು, ಒಂದೊಂದು ಸ್ಟೋರ್ ಒಳಗಡೆ ಅಥವಾ ಹೊರಗಡೆ ಆಗಿರೋ ಡೆಕೋರೇಷನ್ಸ್ ಆಗಿರ್ಬೋದು. ಸೊ ಯಾ, ಲಂಡನ್ ಇಸ್ ವೆರಿ ಬ್ಯೂಟಿಫುಲ್ ಡ್ಯೂರಿಂಗ್ ಕ್ರಿಸ್ಮಸ್. ಇವಾಗಲೂ ಬ್ಯೂಟಿಫುಲ್ ಇಲ್ಲ ಅಂತ ಅಲ್ಲ, ಬಟ್ ದೆನ್ ಇಟ್ಸ್ ಮೋರ್ ಬ್ಯೂಟಿಫುಲ್ ಡ್ಯೂರಿಂಗ್ ಕ್ರಿಸ್ಮಸ್ ಇಸ್ ವಾಟ್ ಐ ಫೀಲ್. ಸೊ ಅಷ್ಟೇ ಗೈಸ್, ಇವಾಗ ತಿನ್ಬಿಟ್ಟು ಸಿಗ್ತೀವಿ. ಧನ್ಯವಾದ, ಬಾಯ್. ಮೈಕಿದೆ ನೋಡಿ ಗೈಸ್, ಎಷ್ಟು ರಶ್ ಇದೆ ಅಂದರೆ ಯಾಕಾರು ಯೂಶಲಾಗಿ ಸೆಂಟ್ರಲ್ ರಶ್ ಇರುತ್ತೆ, ಬಟ್ ಇವತ್ತಂತೂ ಎಲ್ಲ ಕಡೆ ಜನ. ಇಲ್ಲಂತೂ ಕುತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ, ಅಷ್ಟು ರಶ್ ಆಗಿತ್ತು. ಸೊ ಇವಾಗ ನಾವು ಮನೆಗೆ ಹೋಗಬೇಕು ತಿಂದಮೇಲೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಕಾಲಂತೂ ತುಂಬ ನೋವ್ತಿದೆ. ನಮ್ಮ ಜಾನ್ವಿ ಬರ್ಕಿನ್ ಸ್ಟಾಕ್ ಬೇರೆ ಹಾಕೊಂಬಂದ್ಬಿಟ್ಟಿದ್ದಾಳೆ, ಸೊ ಅವಳಿಗೆ ನಡೆಯೋಕ್ಕಾಗ್ತಿಲ್ಲ. ಸೊ ಆ್ಯಸ್ ಯೂಶಲ್ ಏನೇ ಆದರೂ ಕಂಫರ್ಟಬಲ್ ಚಪ್ಪಲಿ ಅಂತ ಅಂದರೆ ಕ್ರಾಕ್ಸೇ ಗೈಸ್. ಕ್ರಾಕ್ಸ್ ಹಾಕ್ಕೊಂಡೆ ಎಲ್ಲ ಕಡೆ ಓಡಾಡೋಕ್ಕಾಗೋದು. ಈ ಥರ ಓಡಾಡಬೇಕು ಅಂತಂದರೆ ಶೂಗಳಂತೂ ಹಾಕ್ಕೊಳಕ್ಕಾಗಲ್ಲ. ಸೊ ಇವಾಗ ನಾವು ಮನೆಗೆ ಹೋಗಿ ನಿಮಗೆ ಸಿಗ್ತೀವಿ. ಮಧ್ಯದಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ವಿಡಿಯೋ ಮಾಡ್ತೀವಿ. ಏನೋ ಹೇಳ್ತಾಳೆ ಗೈಸ್. ಈ ಮೆಕ್ಡೊನಾಲ್ಡ್ಸಲ್ಲಿ ಎಷ್ಟು ರಶ್ ಇದೆ ನೋಡಿ ಗೈಸ್. ಈ ಬೆಂಗಳೂರಲ್ಲೆಲ್ಲ SLV ಹೋಟ್ಲು, ಕಾಫಿ ಕಟ್ಟೆ, ಬೈಟು ಕಾಫಿಗೆ ಹೋದಾಗ ಥರ ಬರ್ತಾರೆ ಗೈಸ್ ಜನ. ಇಲ್ಲಿ ಆ ಬರ್ಗರ್ ತಿನ್ನಕ್ಕೆ, ಆ ಬ್ರೆಡ್ಡು ಚಿಕನ್ ತಿನ್ನಕ್ಕೆ ಬರ್ತಾರೆ, ಇನ್ಕ್ಲೂಡಿಂಗ್ ನಾನು ಕೂಡ. ನೀನೇನಕ್ಕೆ ಬಂದಿದ್ಯಾ? ಐ ಮೀನ್ ಇನ್ಕ್ಲೂಡಿಂಗ್ ನಾನು ಕೂಡ. ಬಟ್ ದೆನ್ ಐ ಡೋಂಟ್ ನೋ, ಪೀಪಲ್ ಹಿಯರ್ ಹ್ಯಾವ್ ಮೇಡ್ ಮೆಕ್ಡೊನಾಲ್ಡ್ಸ್, KFC ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ದರ್ ಸ್ಟೇಪಲ್ ಫುಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಗೊತ್ತಿಲ್ಲ ಗೈಸ್. ಈ ದೇಶಕ್ಕೆ ಬಂದು ನಾವು ಹಂಗೆ ಆಗ್ಬಿಟ್ಟಿದ್ದೀವಿ, ಬ್ರೆಡ್ ತಿಂದು ಹಿಂಗೆ ಆಗ್ಬಿಟ್ಟಿದ್ದೀವಿ. ವೆರಿ ಬ್ಯಾಡ್ ಗೈಸ್, ನಾಟ್ ಅ ನೈಸ್ ಏನೋ ಗೊತ್ತಿಲ್ಲ ಹ್ಯಾಬಿಟ್. ಏನೂ ಮಾಡೋಕ್ಕಾಗಲ್ಲ ಗೈಸ್, ಬಂದ್ಬಿಟ್ಟಿದ್ದೀವಿ. ಶುಡ್ ಬಿ ಕಾನ್ಷಿಯಸ್ ಏನೋ, ಲೈಕ್ ನಮ್ಮ ಜಾನ್ಸಿ. ಹೌದಾ? ಶಿಟ್ ಗೈಸ್, ಏನೇನೋ ಗೈಸ್ ಈ ಮೈಕ್ದು. ಹಾಂ, ಬ್ಯಾಗ್ ಒಳಗಡೆ ಹಲೋ. ಹಾಂ ಅಷ್ಟೇ ಗೈಸ್, ಸರಿ ತಿನ್ನಬೇಕು ಅವಳು. ಬಾಯ್. ಇದು ಟ್ಯೂಬ್ ಸ್ಟೇಷನು ನೋಡಿ, ಈ ಥರ ಪ್ಲೇ ಮಾಡ್ಕೊಂಡಿರ್ತಾರೆ. ನೋಡಿ ಪಾಪ ಲಂಡನ್ನಲ್ಲಿರೋ ಭಿಕ್ಷುಕರು ಎಷ್ಟು ಜನ ಇದ್ದಾರೆ ಯಪ್ಪ. ಇವತ್ತಂತೂ ಅದು ಯಾಕಾರು ಇಷ್ಟು ಜನ ಇದ್ದಾರೋ. ಕ್ಲೀನಾಗಿ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಗೈಸ್. ನನಗೆ ಎಷ್ಟು ಜನ ಇದ್ದಾರೆ ಅಂದರೆ ಫೋನ್ ಈಚೆ ತೆಗಿಯೋಕ್ಕೆ ಭಯ ಆಯಿತು. ಅಲ್ಲಿಂದ ಬಂದು ತುಂಬ ಸುಸ್ತಾಗಿ ಕಾಲೆಲ್ಲ ನೋವ್ತಿತ್ತು. ಯಾಕೆಂದರೆ ಎಷ್ಟು ಜನ ಇದ್ದರು ಅಲ್ಲಿ ಅಂತ ಅಂದರೆ, ನನಗಂತೂ ಲಂಡನ್ನಲ್ಲಿರೋರೆಲ್ಲ ಸೆಂಟ್ರಲಲ್ಲೇ ಇದ್ದರೆ ಇವತ್ತು ಎಷ್ಟು ಜನ ಯಪ್ಪ. ನಾನೊಂದು 2,000ರಿಂದ 3,000 ಜನ ನೋಡಿರ್ತೀವಲ್ವ, ಅಷ್ಟು ಜನ ಗೈಸ್. ಟ್ಯೂಬ್ ಸ್ಟೇಷನಲ್ಲೂ ಜನ, ಪ್ರೈಮಾರ್ಕಲ್ಲೂ ಜನ, ಝಾರಾದಲ್ಲೂ ಜನ, ಬೂಟ್ಸಲ್ಲೂ ಜನ, ಎಲ್ಲೋದ್ರೂ ಜನ 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 ಜನ. ಅಥವಾ ನಮಗೆ ಹಂಗೆ ಅನಿಸ್ತು ತುಂಬ ದಿನ ಆಚೆ ಹೋದ್ಮೇಲೆ ಗೊತ್ತಿಲ್ಲ. ನಾವು ಎಷ್ಟೊಂದ್ಸಲಿ ಸೆಂಟ್ರಲ್ಗೆ ಹೋಗಿದ್ದೀವಲ್ಲ, ಇಷ್ಟು ಜನ ಅಂತ ನಮ್ಗೆ ಅನಿಸೇ ಇಲ್ಲ. ಸ್ವಲ್ಪ ಜನ ಇದ್ರು. ಈ ಸಲ ಅಂತೂ ಸೇಮ್ ಈ ಯಾವಾಗ ಗೊತ್ತಲ್ಲ ಫೈರ್ ವರ್ಕ್ಸು ಅವಾಗಿದ್ದಿದ್ದ ಜನ ಗೈಸ್ ಸೇಮ್ ಹಂಗೆ ಅನಿಸ್ತು. ಸೊ ನಾನು ಇವಾಗ ಇಷ್ಟು ಶಾಪಿಂಗ್ ಮಾಡಿದ್ದೀನಿ, ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಜಾಸ್ತಿ ಶಾಪಿಂಗ್ ಮಾಡಿದ್ದು ಇದರಲ್ಲೇ.
ಬ್ಲಷ್ ಗೈಸ್, ನಮ್ಮ ಜಾನ್ವಿಯಿಂದ ಇನ್ಸ್ಪೈರ್ ಆಗಿರೋ ಬ್ಲಷ್. ಇನ್ನೊಂದು ಬ್ಲಷ್ ಬಾಡಿ ಆಯಿಲ್, ವ್ಯಾಸ್ಲಿನ್ದು ಬಾಡಿ ಆಯಿಲ್. ತುಂಬ ಚೆನ್ನಾಗಿದೆ, ರಿವ್ಯೂ ನೋಡಿ ತೊಗೊಂಡಿದ್ದೀನಿ. ಯಾರಿಗಾರು ಇಷ್ಟ ಆದರೆ ತೊಗೊಳ್ಳಿ ಗೈಸ್. ಹಾಂ, ಇದು ನಮ್ಮ ಜಾನ್ವಿ ತೊಗೊಂಡಿದ್ದು. ಇದು ಮೈಲ್ಡಾಗಿದೆ ಸ್ಮೆಲ್ಲು. ಇದು ಚೆನ್ನಾಗಿದೆ. ಇದು ಮೈಲ್ಡಾಗಿ ಕೋಕೋ ಬಟರ್ ಸ್ಮೆಲ್. ಇದು ಅದೇ ಗೈಸ್. 7 ಪೌಂಡ್ಸ್ ಅಂದರೆ 750 ಇಂಡಿಯನ್ ರುಪೀಸಲ್ಲಿ. 5 ಪೌಂಡ್ಸ್ ಅಂದರೆ 550. ಅದು ಬಿಟ್ಟು ಮಾಯಿಶ್ಚರೈಸರ್ ತೊಗೊಂಡೆ, 14 ಪೌಂಡ್ಸ್ ಕೊಟ್ಟೆ. ಕ್ಯೂಟ್ ಶಾಮ್ ತೊಗೊಂಡೆ. ಯಾಕೆ ಗೊತ್ತಾ ಗೈಸ್, ನನಗೆ ತುಂಬ ಇಷ್ಟ ಆಗಿದ್ದು. ನೋಡಿ, ಲೆಟರ್ ಎಸ್ ಇದೆ ಇದರಲ್ಲಿ. ಎಸ್ ಫಾರ್ ಸಿರಿ. ಶಾಮ್ ಇಸ್ ನಥಿಂಗ್ ಬಟ್ ಬ್ಯಾಗಿಗೆ ಹಾಕೋದು ಗೈಸ್. ಆಗಿರುತ್ತೆ ಅಲ್ಲ, ಹಿಂಗೆ ಓಪನ್ ಮಾಡಿ ಹಿಂಗೆ ಅಷ್ಟೇ. ನನ್ನ ಲೈಫಲ್ಲೇ ಮೊದಲನೇ ಬಾರಿಗೆ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಲಿಪ್ಸ್ಟಿಕ್ ಇಷ್ಟೊಂದು ತೊಗೊಂಡಿರೋದು. ನಾನು ಮುಂಚೆ ಎಲ್ಲ ಏನೂ ಆಗ್ತಿರ್ಲಿಲ್ಲ ಗೈಸ್. ಬೇಸಿಕ್, ಲೈಕ್ ಲಿಟ್ರಲಿ ಬೇಸಿಕ್ ಮೇಕಪ್ ಅಷ್ಟೇ. ನಾನು ಮಾಯಿಶ್ಚರೈಸರ್ ಹಚ್ಚೋದು, ಲಿಪ್ ಬಾಮ್ ಹಾಕ್ಕೊಳ್ಳೋದು, ಇಲ್ಲ ಲಿಪ್ ಟಿಂಟ್ ಹಾಕ್ಕೊಳ್ಳೋದು ಅಷ್ಟೇ. ಮೂಡಿದ್ರೆ ಐಲೈನರ್, ಇಲ್ಲ ಅದು ಇಲ್ಲ. ಸೊ ಈಗಲೇ ನಾನು ಇವೆಲ್ಲ ಜಾನ್ವಿ ಮೇಡಮಿಂದ ಇನ್ಸ್ಪೈರ್ ಆಗಿರೋದ್ರಿಂದ ನಾನು ಇವೆಲ್ಲ ತೊಗೊಂಡಿದ್ದೀನಿ. ಆಂಟಿ ನೋಡ್ತಿದ್ರೆ ನೋಡಿ ಆಂಟಿ, ನಿಮ್ಮ ಮಗಳಿಂದನೇ ನಾನು ಇನ್ಸ್ಪೈರ್ ಆಗಿರೋದು. ಸೊ ಇದು ಮೆಬ್ಲಿನ್ದು ಟೆಡಿ ಟೆಂಟ್. ಸೊ ಟ್ರೈ ಮಾಡಿಲ್ಲ, ಇವಳು ಆಲ್ರೆಡಿ ತೊಗೊಂಡಿದ್ದಾಳೆ. ಇವಳು ಚೆನ್ನಾಗಿದೆ ಅಂದಿದ್ದಕ್ಕೆ ತೊಗೊಂಡಿದ್ದು. ಇದು ಹೊಸದಾಗಿ ಬಿಟ್ಟಿದ್ದು ಮೆಬ್ಲಿನಲ್ಲಿ ಗ್ಲೇಸ್. ಯಾ ಗೈಸ್, ಇದು ಫೆಂಟಿ ಬ್ಯೂಟಿ ಮತ್ತು ಡಿಯೋರ್ದು ಬೆರಿ ಹೇಸ್. ಇದು ಯಾ ಡಿಯೋರ್ದು ಡ್ಯೂಪ್. ಅಪ್ಪಿ ಲಿಂಕ್ ಬೇಕು ಅಂದರೆ ನನಗೆ ಹೇಳಿ, ನಾನು ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ. ನಾನು ದೊಡ್ಡ ಇನ್ಫ್ಲುಯೆನ್ಸರ್ ಥರ ಹೇಳ್ತೀನಿ. ಶಿಮ್ಮರ್ ಬ್ಲಷ್ ಇದು ಫುಲ್ಲು ಈ ಮದುವೆಗೆಲ್ಲ ಹಾಕೋತಾರಲ್ಲ, ಓವರ್ ಡ್ರೆಸ್ಡ್ ಆದಾಗ ಈ ಥರ ಹಾಕೊಳ್ಳೋದು. ಕನ್ಸೀಲರ್. ಇದು ಕನ್ಸೀಲರ್. ಏನಕ್ಕೆ ಉಪಯೋಗಿಸ್ತಾರೆ ಕನ್ಸೀಲರ್? ಡಾರ್ಕ್ ಸರ್ಕಲ್ಸ್ ಕವರ್ ಮಾಡ್ಕೊಳಕ್ಕೆ. ನಂಗಂತೂ ಲಂಡನ್ಗೆ ಬಂದಮೇಲಿಂದ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ ನನ್ನ ಲೈಫಲ್ಲಿ. ನಂಗೆ ಡಾರ್ಕ್ ಸರ್ಕಲ್ಸ್ ಆಗಿರಲಿಲ್ಲ, ಇಲ್ಲಿ ಬಂದಮೇಲೆ ಏನೇನೋ ಆಗ್ತದೆ ಗೈಸ್. ಸೊ ಜೀವನದಲ್ಲೇ ಉಪಯೋಗಿಸ್ದಿರೋದನ್ನ ಉಪಯೋಗಿಸ್ತಾ ಇದ್ದೀನಿ. ಕನ್ಸೀಲರ್ ಶೇಡು ಇದು ಎಲ್ಲರಿಗೂ ಗೊತ್ತಿರುತ್ತೆ. ಮೆಬ್ಲಿನ್ದು ಇದು ಕ್ಯಾರಮೆಲ್. ನೋಡಿ ಗೈಸ್, ನನಗೆ ಗೊತ್ತಿಲ್ಲ, ಅವಳಿಗೆ ಹೇಳ್ದೆ ಗೊತ್ತು. ಯಾಕೆಂದ್ರೆ ಇದೆಲ್ಲ ಐಟಮ್ ಇದು ತಗೋ, ಇದು ಚೆನ್ನಾಗಿದೆ, ಇದು ತಗೋ, ಇದು ಚೆನ್ನಾಗಿದೆ ಅಂತ ಅಂತಿದ್ದೆ ಅವಳು. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಗೈಸ್. ಅಲ್ಲ ಪಾಪ, ನಮ್ಮ ಜಾನ್ವಿ ಫಾರ್ ದ ವೆರಿ ಫಸ್ಟ್ ಟೈಮ್ ಏನೂ ತೊಗೊಳ್ಳಿಲ್ಲ ಎಕ್ಸೆಪ್ಟ್ ದಿಸ್ ಬಾಡಿ ವಾಶ್ ಅಷ್ಟೇ. ಬಿಟ್ಟರೆ ಬಟ್ಟೆಗಳು ತೊಗೊಂಡಿದ್ದಾಳೆ, ಬಟ್ ಕಾಸ್ಮೆಟಿಕ್ಸ್ ಅಲ್ಲಿ ಏನೂ ತೊಗೊಂಡಿಲ್ಲ. ಇದೊಂದು ಆ್ಯಕ್ಚುಲಿ ಏನು ಗೊತ್ತಾ, ಆಫರ್ ಇತ್ತು ಮೆಬ್ಲಿನಲ್ಲಿ. ವೆರಡ್ ಲಿಪ್ಸ್ಟಿಕ್ ತೊಗೊಂಡ್ರೆ ಇದೊಂದು ಲಿಪ್ ಗ್ಲಾಸ್ ಫ್ರೀ ಬರುತ್ತೆ ಅಂತ. ಚೆನ್ನಾಗಿದೆ ಗೈಸ್ ಲಿಪ್ ಗ್ಲಾಸ್. ಇದು ಶೇಡು ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಿಮ್ಗೆ ಕೊಡ್ತೀನಿ. ಲಿಪ್ ಪ್ಲಂಪ್ ಅಂದರೆ ಏನು ಗೊತ್ತಾ ಗೈಸ್, ಇದು ಸ್ಟಾರ್ಟಿಂಗಲ್ಲಿ ನಾನು ಯಾವತ್ತೂ ಹಾಕಿರಲಿಲ್ಲ. ನಮ್ಮ ಜಾನ್ವಿ ಜಾನ್ಸಿ ಇಬ್ಬರು ಹಾಕೋತಿದ್ರು. ಇದನ್ನು ತುಟಿಗೆ ಹಚ್ಕೊಂಡ್ರೆ ತುಟಿ ಉರಿಯುತ್ತಂತೆ, ಉರಿದ್ಮೇಲೆ ತುಟಿ ಊದ್ಕೊಳ್ಳುತ್ತಂತೆ. ನಾನು ಯಾವ್ದಿದ್ದು ಈ ಥರದ್ದೆಲ್ಲ ಬಿಟ್ಬಿಡಿದಾರೆ, ನನಗೆ ಗೊತ್ತೇ ಇಲ್ಲ ಗೈಸ್. ನನಗಂತೂ ಝೀರೋ ನಾಲೆಜ್ ಕಾಸ್ಮೆಟಿಕ್ಸಲ್ಲಿ. ಇದು ಅವರಿಬ್ರು ಹಾಕೋತಿರ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿದಾಗ ಉರಿ ಅನ್ನೋಳಂತೂ. ನಮ್ಮ ಜಾನ್ಸಿ ಅಂತೂ ಹಾಕಿದ 5 ನಿಮಿಷಕ್ಕೆ ಬರೋ ಉರಿತಿದೆ ಅನ್ನೋಳು. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಕೊಟ್ಟಿದ್ದೆ. ಅದಾದ್ಮೇಲೆ ನನಗೂ ಹಾಕ್ತೀನಿ ಅಂತ ಅಂದಿದ್ಲು. ಅವಾಗೋ ಒಂದ್ಸಲಿ ಹಾಕಿದ್ಲು, ಉರಿತು ಸ್ವಲ್ಪ ಹೊತ್ತು, ಆಮೇಲೆ ಇದಾಯ್ತು. ತೊಗೊಂಡಿದ್ದೀನಿ, ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ನನ್ನ ಹತ್ರನೂ ಒಂದು ಇರಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದು ಒಂದು ಮಸ್ಕಾರ. ಯಾಕೆ ಗೊತ್ತಾಗ ಈ ಕಲರ್ ತೊಗೊಂಡಿದ್ದು ನಾನು, ಪರ್ಪಲ್ ಕಲರ್, ಅದಕ್ಕೆ. ಸೊ ಇಷ್ಟೆಲ್ಲ ಕಾಸ್ಮೆಟಿಕ್ಸ್ ಆಯಿತು. ಪ್ರೈಮಾರ್ಕಲ್ಲಿ ತೊಗೊಂಡಿದ್ದೀನಿ ಸುಮ್ಮನೆ ಕ್ಯಾಶುವಲ್ ವೇರ್. 5 ಪೌಂಡ್ಸ್. ಪೋಲೋ ಶರ್ಟ್ ತೊಗೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೈಸ್ ನನ್ನ ಮೇಲಂತೂ. ನಾನು ಯಾವತ್ತು ಪೋಲೋ ಟೀ ಶರ್ಟ್ಸ್ ಹಾಕಿದ್ದೀನಿ ಮುಂಚೆ, ಬಟ್ ದೆನ್ ಈ ಕಲರಲ್ಲಿ ನನ್ನ ಹತ್ರ ಅಷ್ಟು ಬಟ್ಟೆ ಇರಲಿಲ್ಲ. ಸೊ ಅದಕ್ಕೆ ವೈ ನಾಟ್ ಅಂದ್ಬಿಟ್ಟು ತೊಗೊಂಡೆ. ಈ 7 ಪೌಂಡ್ಸ್. ಪ್ರೈಮಾರ್ಕ್ ನನಗಂತೂ ಕ್ಯಾಶುವಲ್ ವೇರ್ಗೆ ಬೆಸ್ಟ್ ಅನಿಸುತ್ತೆ ಗೈಸ್. ಸುಮ್ಮನೆ ಹಾಕೊಂಡು ಯಾಕೆಂದರೆ ನಾವಂತೂ ಹಾಕೊಂಡಿದ್ದ ಬಟ್ಟೆ ಒಂದು 2-3 ಸಲ ಹಾಕಿದ್ರೆ ಅಷ್ಟೇ ಸಾಕು ಅಂತ ಅಂತಿರ್ತೀವಿ. ಬಟ್ ನಾನು ಹಂಗಲ್ಲ ಗೈಸ್, ನಾನು ಹಾಕ್ತೀನಿ. ನಮ್ಮ ಮನೇಲಿರೋರೆಲ್ಲ ಸ್ವಲ್ಪ ನಿಜ ಅಲ್ವಾ ಜಾನ್ವಿ? ಅದಕ್ಕೆ ಕೈಲಿ ಕ್ಯಾಶುವಲ್ ವೇರ್ಸ್ಗಾದ್ರೆ ಪರವಾಗಿಲ್ಲ. ಇದೊಂದೇ ಗೈಸ್ ನಾನು ಝಾರಾದಲ್ಲಿ ತೊಗೊಂಡಿದ್ದು. ತುಂಬ ಇಷ್ಟ ಆಗೋಯ್ತು ನೋಡಿದ ತಕ್ಷಣ. ಆ್ಯಕ್ಚುಲಿ ಏನೂ ಕಲೆಕ್ಷನ್ಸ್ ಇರಲಿಲ್ಲ ಗೊತ್ತಾ ಗೈಸ್ ಝಾರಾದಲ್ಲಂತೂ. ವರ್ಸ್ಟ್. ನಾನು ಏನೋ ಸಕ್ಕದಾಗಿ ಹಾಕಿರ್ತಾರೆ ಸಮ್ಮರ್ ಕಲೆಕ್ಷನ್ಸ್ ಅಂತ ಹೋದೆ, ಏನೂ ಇರಲಿಲ್ಲ. ಬಟ್ ಇದೊಂದು ತೊಗೊಂಡೆ. ಇಷ್ಟೊಂದು ಜನ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ, ಬಟ್ ದೆನ್ ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಆಲ್ಮೋಸ್ಟ್ ನನ್ನ ವಿಡಿಯೋಸ್ಗೆ 1.5 to 2K ವ್ಯೂಸ್ ಬರ್ತಿದೆ. ಬಟ್ ದೆನ್ ಯಾರು ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ. ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಐ ರಿಕ್ವೆಸ್ಟ್ ಯು ಆಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಆಮೇಲೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಪ್ರತಿ ಸಲ ವೀಡಿಯೋ ಹಾಕಿದಾಗಲೂ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಬಂದ ತಕ್ಷಣ ತೆಗ್ದು ಆರಾಮಾಗಿ ನನ್ನ ವ್ಲಾಗ್ಸ್ ನೋಡ್ಬೋದು. ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪರ್ಸ್ನಲಾಗಿ DM ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಕೂಡ, ನಿಮ್ಮ ವ್ಲಾಗ್ಸ್ ಚೆನ್ನಾಗಿ ಬರ್ತಿದೆ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ರಿಪ್ಲೈ ಮಾಡೋಕ್ಕಾಗಲಿಲ್ವೋ ದಯವಿಟ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಅಥವಾ ದೊಡ್ಡ ವ್ಲಾಗರ್ ಅಲ್ಲ, ರಿಪ್ಲೈ ಮಾಡೋಕ್ಕಾಗದಿರೋಷ್ಟು ಬ್ಯುಸಿ ಅಂತ. ಬಂದೇನು ಸ್ವಲ್ಪ ಅಸೈನ್ಮೆಂಟ್ಸು, ಎಕ್ಸಾಮ್ಸ್ ತುಂಬ ಸ್ಟ್ರೆಸ್ ಆಗಿದೆ. ಅಷ್ಟು ಫ್ರೀಕ್ವೆಂಟಾಗಿ ನನಗೆ ವ್ಲಾಗ್ಸ್ ಮಾಡೋಕ್ಕಾಗಲಿ ರೀಲ್ಸ್ ಮಾಡೋಕ್ಕಾಗಲಿ ಆಗ್ತಿಲ್ಲ. ಸೊ ದಯವಿಟ್ಟು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬ್ಯಾಕ್ ಟು ದ ವಿಡಿಯೋ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 19 pounds ಹಿಂದೆ ತೊಗೊಂಡಿದ್ದು ನಾನು ಝಾರಲ್ಲಿ, ಬೇರೆ ಇನ್ನೇನು ತೊಗೊಳ್ಳಿಲ್ಲ ಯಾಕಂದರೆ ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ. ಹಿಂಗಾಗ್ಬಿಡಿದೆ ಅಂದರೆ ಪ್ರೈಮಾರ್ಕ್ ಹೋದರೆ ಓಲೆ ತೊಗೊಳ್ದೆ ಇಲ್ಲ ಬ್ರೇಸ್ಲೆಟ್ ಅದು ಇದು ಏನಾದ್ರು ತೊಗೊಳ್ದೆ ಬರೋದೇ ಇಲ್ಲ ನಮ್ಮ ಮನೆ. ಸಾಕ್ಸು ಈ ಸಲ ತೊಗೊಂಡಿಲ್ಲ ಸಾಕ್ಸು. ಸೊ ಇದು ಇಯರಿಂಗ್ಸ್. ನಾನು ಮುಂಚೆ ಆರ್ಟಿಫಿಷಿಯಲ್ ಇಯರಿಂಗ್ಸೇ ಆಗ್ತಿರ್ಲಿಲ್ಲ ಯಾಕೆಂದರೆ ನನ್ನ ಕಿವಿಗೆ ಆಗ್ತಿರ್ಲಿಲ್ಲ ಅಂತ. ಬಟ್ ಇಲ್ಲಿ ಬಂದಮೇಲೆ ನಮ್ಮ ಜಾನ್ವಿ ಅಕ್ಕೋ ಅಂದ್ಬಿಟ್ಟು ಹಾಕಿಸ್ತಾಳೆ. ಐ ಫೀಲ್ ಇಟ್ಸ್ ವಾಚ್ ಇಟ್ ಗೈಸ್, ಪರವಾಗಿಲ್ಲ. 4.50 pounds ಇದು 3.50 pounds. ಇಟ್ಸ್ ವರ್ತ್ ಇಟ್ ಅಂತ ಅನಿಸ್ತು ನನಗೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೆಂತಿ ಆಗಿದೆಯಾ ಅಥವಾ ಪ್ರಾಪರ್ ಆಗಿದೆಯಾ ನನಗೆ ಗೊತ್ತಿಲ್ಲ. ಇಷ್ಟೇ ಅನಿಸುತ್ತೆ ಇವತ್ತಿನ ವಿಡಿಯೋ. ಇಲ್ಲಾಂದರೆ ನಾಳೆಗೆ ಏನಾದ್ರು ಮಾಡಿದ್ರೆ ಕಂಟಿನ್ಯೂ ಮಾಡ್ಬೋದು. ನೋಡಿ ಗೈಸ್, ಪ್ರಗತಿಗೋಸ್ಕರ ಎಷ್ಟು ಚಾಕ್ಲೇಟ್ ತಗೊಂಡಿದ್ದೀವಿ. ಆಂಟಿ ಬರೀ ಸುಳ್ಳು ಹೇಳ್ತಾ ಇದ್ದಾಳೆ, ಅದು ಅವಳಿಗೋಸ್ಕರ ಆಂಟಿ ಚಾಕ್ಲೇಟ್ ತಗೊಂಡಿರೋದು. ಯಾ ಗೈಸ್, ವ್ಲಾಗರ್ ಮೀನ್ಸ್ ನೋಡಿ ನಮ್ಮ ಸಂಧ್ಯಾ ಅಂತ ನೋಡಿರ್ತೀರ ನಮ್ಮ ಸ್ವಾನ್ಸಿ ಬ್ಲಾಗಲ್ಲಿ. ಸೊ ನಮ್ಮನ್ನ ಮೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವಾನ್ಸಿಯಿಂದ ಗೈಸ್ ನಾವು ಟೆಸ್ಕೋಗೆ ಬಂದಿದ್ವಿ. ಯಾಕೆ ಅಂದರೆ ಸ್ವಲ್ಪ ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದಿದ್ವಿ. ನಮ್ಮ ಸಂಧ್ಯಾ ನಮ್ಮನ್ನ ಸ್ವಾನ್ಸಿಗೆ ಅಂತ ಇನ್ವೈಟ್ ಮಾಡ್ತಿದ್ದಾಳೆ. ಸಂಧ್ಯಾ ನೀನೇ ಹೇಳು ಸಂಧ್ಯಾ, ಇದೆಲ್ಲ ನನಗೆ ನಾನು ತಗೊಂಡಿದ್ದು. ನನಗೆ ಅಂತ ನಾನು ತಗೊಂಡಿದ್ದು ತೋರಿಸ್ಲಾ? ಇದೆರಡೇ ಗೈಸ್. ನನಗೆ ಅಂತ ನಾನು ತಗೊಂಡಿದ್ದು ಇದೆಲ್ಲ ನನಗೆ ಪಾಪ ನಾನು ಲೆಸ್ ಕ್ಯಾಲರೀಸ್ ಇರೋ ತಿಂತೀನಮ್ಮ. ಆಂಟಿ ಇಲ್ಲ ಆಂಟಿ ನೋಡಿ ಆಂಟಿ, ನಿಮ್ಮ ಮಗಳು ಏನೇನೆಲ್ಲ ತಿಂತಾ ಇದ್ದಾಳೆ. ಹಿಂಗೆ ಇನ್ನೊಂದು ಹೇಳ ಆಂಟಿಗೆ, ಇರು ಕಾರು. ನಮ್ಮಮ್ಮ ಪ್ರತಿ ಸತಿ ಬ್ಲಾಗ್ ಮಾಡಿದಾಗಲ್ಲ ಅಮ್ಮ ಡೋಂಟ್ ಸ್ಕ್ವಾಡ್ ಮಾ ಪ್ಲೀಸ್ ಮಾ. ಆಂಟಿ ಕರೆಕ್ಟ್ ಆಂಟಿ, ನನಗೂ ಬೈದು ಸಾಕಾಗಿದೆ ಆಂಟಿ. ನೀವು ಹೇಳ್ಕೊಟ್ಟಿದ್ದಂಗೆ ಡೈಲಿ ನಾನು ಹೇಳ್ತಾ ಇದ್ದೀನಿ, ಬಟ್ ಅವಳು ನನ್ನ ಮಾತು ಕೇಳ್ತಾ ಇಲ್ಲ. ಏನು ಮಾಡೋದು? ನಮ್ಮ ಸಂಧ್ಯಾ ತುಂಬ ಜಾಸ್ತಿ ಜೋಕ್ಸ್ ಮಾಡ್ತಾಳೆ. ಅವಳು ಜೋಕ್ಸ್ ಮಾಡಿದಾಗೆಲ್ಲ ನೋಡೋಣ ವಿಡಿಯೋ ತೆಗೆಯೋಕ್ಕೆ ಟ್ರೈ ಮಾಡ್ತೀನಿ. ಸಾನ್ವಿ ಸಂಧ್ಯಂಗೆ ಅಂತ ಅಂದ್ಬಿಟ್ಟು ಚಿಕನ್ ಮಾಡಿದ್ದಾಳೆ. ಸಂಧ್ಯಾ ತಿಂದು ರಿವ್ಯೂ ಹೇಳ್ತಾಳೆ. ಎಸ್ ಹೈಯೆಸ್ಟ್ ಬಾಕ್ಸ್ ಯಾವ್ದು ಜಂಪ್ ಮಾಡ್ತೀನಿ ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ ಗೈಸ್ ಹೆಂಗೆ. ಗೈಸ್ ಲಂಡನಲ್ಲಿ ಸಮ್ಮರ್ ಅಂತ ಅಂದ್ಬಿಟ್ಟು ಎಲ್ಲರೂ ಬೈಕ್ನ ಈಚೆ ತೆಗ್ದಿದ್ದಾರೆ. ಅವಾಗಲೇ ಏನಾಯ್ತು ಗೊತ್ತಾ, ಕೈಯಲ್ಲೆಲ್ಲ ಫುಲ್ ಐಟಮ್ಸ್ ಇಟ್ಕೊಂಡಿದ್ದೆ. ರೋಡ್ ಕ್ರಾಸ್ ಮಾಡ್ಬೇಕಾರೆ ಆಲ್ರೆಡಿ ಗ್ರೀನ್ ಸಿಗ್ನಲ್ ಬಂದ್ಬಿಡ್ತು. ಆ ಅಮ್ಮ ಹೋಗು ಅಂತ ಅಂದು, ಇವಳು ಥ್ಯಾಂಕ್ ಯು ಅಂದು. ನಾನು ಕೈ ಹತ್ತ ಟ್ರೈ ಮಾಡ್ತಿದ್ದೀನಿ, ಕವರ್ಗಳು ಹಿಡ್ಕೊಂಡು ನನ್ನ ಕೈಯಲ್ಲಿ ಆಗ್ತಿಲ್ಲ. ಬರ್ತಾವಳೆ ಹಂಗೆ ಹೆಂಗೆ ಫುಲ್ ಈರುಳ್ಳಿ ಬ್ಯಾಗ್ ಇದೆ. ಈ ಕಡೆ ಗ್ಯಾಪ್ ಇಲ್ಲ ಗೈಸ್, ಸುಮ್ಮನೆ ಬರ್ಬೇಕಾದ್ರೆ ಆಂಟಿಗೆ ಇಲ್ಲಿ ಪುಟ್ ಬಂದಂಗೆ ಗೈಸ್. ನಂದು ಕ್ಯಾಮ್ರಾ ಕ್ಲಾರಿಟಿ ಹಾಳಾಗಿ ಹೋಗ್ಬಿಟ್ಟಿದೆ ಗೈಸ್. ಐ ಗೆಸ್ ಐಫೋನ್ ಬರೀ ಇದಕ್ಕೆ ಮಾತ್ರ ಚಂದ. ಏನು ನೀನು ಅದು ಯೂಸ್ ಮಾಡಿ ಐಫೋನ್ ಅಂತ. ಹೌದಾ? ನಿಂದು ಅದು ಫುಲ್ ಕ್ಲಾರಿಟಿ ಅಲ್ವಾ? ಅದರಿಂದ 16 Pro ಬೇರೆ ಆ್ಯಪಲ್. ಇಫ್ ಯು ಆರ್ ವಾಚಿಂಗ್ ಪ್ರಗತಿ ವ್ಲಾಗ್, ಮೇಕಲ್ಲೆಲ್ಲ ನಾನು ವ್ಲಾಗ್ ನೋಡ್ಬಿಟ್ರೆ ನಾನು ಎಲ್ಲೋ ಇರ್ತಿದ್ದೆ. ಹೂ ನೋಸ್, ಯು ನೆವರ್ ನೋ. ನೋಡೋಣ. ನೆವರ್ ಲೂಸ್ ಹೋಪ್ಸ್, ನೆವರ್ ಗಿವ್ ಅಪ್. ಹೌದು ಗೈಸ್. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಹೋಮ್ ಸ್ವೀಟ್ ಹೋಮ್. ಇದು ಒಳ್ಳೆ ವಿಂಡ್ ಮಿಲ್ ಥರ ಗೈಸ್. ನಮ್ಮ ಇದಕ್ಕೆ ಬಂತು ಏನು ಆ ಥರ ಗಾಳಿ ಬರುತ್ತೆ ಅಂತಿದ್ಯಾ? ಬಿಲ್ಡಿಂಗ್ ನೋಡಿದ್ರೆ ನನಗೆ ಫುಲ್ಲು ಓಲ್ಡ್ ಮ್ಯಾಕ್ಡೊನಾಲ್ಡ್ಸ್. ಓ ಇವಳಿಗೆಲ್ಲ ಓಲ್ಡ್ ಮ್ಯಾಕ್ಡೊನಾಲ್ಡ್ಸ್ ಥರನೇ ಕಾಣುತ್ತೆ. ಓಲ್ಡ್ ಮ್ಯಾಕ್ಡೊನಾಲ್ಡ್ಸ್ ಆಡ್ ಅ ಫಾರ್ಮ್. ಓ ರೈಮ್ಸ್. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಏನು ಗೊತ್ತಾ ಗೈಸ್, ನೋಡಿ ಸಡನ್ನಾಗಿ ಲೈಟ್ ಆನ್ ಆಯಿತು.
ಸೆನ್ಸರ್ ಲೈಟ್ ಅದು. ಅಲ್ಲಿ ನೋಡಿ ಟ್ಯೂಲಿಪ್ಸ್ ಪರ್ಪಲ್ ಕಲರ್. ಹಾಂ, ಇವತ್ತು ನಮ್ಮ ಸಂಧ್ಯಂಗೆ ಟಾಲ್ ನನಗೆ ರೇಗಿಸ್ತೆ ಆನೆಬೆಲ್ ಟಾಲ್. ನಮ್ಮ ಜಾನ್ಸಿಗೆ ಮತ್ತು ನಮ್ಮ ಸಂಧ್ಯಂಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಆಸೆ ಅಂತೆ. ಜಾನ್ಸಿಗಂತೂ ತುಂಬ ಆಸೆ, ಸಂಧ್ಯಂಗೂ ಅದೇ ಥರ ಆಸೆ. ಏನು ಅಂದರೆ ದೆವ್ವ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇವರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ನಾವು ನಮ್ಮ ಮನೆ ಎದುರುಗಡೆ ದೆವ್ವದ ಮನೆ, ನಮ್ಮ ಮನೆ ಹತ್ರ ದೆವ್ವದ ಮನೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದು ದೆವ್ವದ ಮನೆನೂ ಅಲ್ವಾ ಗೊತ್ತಿಲ್ಲ. ಅವಳಲ್ಲಿ ಹೋಗ್ಬೇಕಂತೆ ಗೈಸ್. ಹೋಗ್ತೀವಿ ರಾತ್ರಿ, ನೋಡೋಣ ಗೈಸ್, ರಾತ್ರಿ ಹೋಗೋಣ ಗಮ್ಮಂತಿದೆ ಗೈಸ್. ನನ್ನ ಚಿಕನು ಹಾಂ ಗೈಸ್, ಫುಲ್ ನಮ್ಮ ಜಾನಿ ಗೊತ್ತಲ್ಲ. ಏನು ಹಪ್ಪಲಿ ಒಳಗಡೆ ಬಿಡು. ಓ ಎಲ್ಲೂ ಹೋಗಲ್ಲ. ಓನರ್ ಅಂಕಲ್ ಅಂತ ಅಂದ್ಬಿಟ್ರು. ನಮ್ಮ ಓನರ್ ಏನಾರು ಈ ಬ್ಲಾಗ್ ನೋಡಿದ್ರೆ ನಿಮ್ಮನ್ನ ಅಂಕಲ್ ಅಂದ್ಲು. ನಾನು ಓನರ್ ಅಣ್ಣ ಅಂತ ಕರೆಯೋದು ಅಷ್ಟೇ.